ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ನೇಮ್ ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಟ್ರೇಡ್ ಮಾರ್ಕ್ ಅಂತ ಅಂದ್ರೆ ಏನು, ಮತ್ತೆ ಟೈಪ್ಸ್ ಆಫ್ ಟ್ರೇಡ್ ಮಾರ್ಕ್, ಮತ್ತೆ ಎಕ್ಸಾಂಪಲ್ ಆಫ್ ಟ್ರೇಡ್ ಮಾರ್ಕ್. ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ಅದ್ರ ಪ್ರೊಸೀಜರ್ ಏನಿರುತ್ತೆ ಅಂತ ಅಂದ್ಬಿಟ್ಟು ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತೆ. ಮೊದಲನೇದಾಗಿ ಟ್ರೇಡ್ ಮಾರ್ಕ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಟ್ರೇಡ್ ಮಾರ್ಕ್ ಇಸ್ ಅ ಯುನಿಕ್ ಸೈನ್, ಸಿಂಬಲ್, ವರ್ಡ್, ಲೋಗೋ, ಡಿಸೈನ್, ಸೌಂಡ್, ಕಲರ್ ಆರ್ ಕಾಂಬಿನೇಷನ್ ಅಂತ ಕರಿಬಹುದು. ಅಂದ್ರೆ ನಿಮ್ದೊಂದು ಯುನಿಕ್ ಸೈನ್ ಇರ್ಬೋದು, ಅಥವಾ ಒಂದು ಸಿಂಬಲ್ ಇರ್ಬೋದು, ಅಥವಾ ವರ್ಡ್ ಇರ್ಬೋದು, ಲೋಗೋ ಇರ್ಬೋದು, ಒಂದು ಡಿಸೈನ್ ಇರ್ಬೋದು, ಅಥವಾ ಸೌಂಡ್, ಕಲರ್, ಅಥವಾ ಇವೆಲ್ಲಾನು ಕಾಂಬಿನೇಷನ್ ಏನಿರುತ್ತೆ ಅದನ್ನ ಒಂದು ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ನೇಮ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಯಾವ್ದೇದೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ, ನೈಕ್ ಸಿಂಬಲ್ ನೋಡಿರ್ತೀರಾ ನೀವು, ಮತ್ತೆ ಆಪಲ್ ಲೋಗೋ ನೋಡಿರ್ತೀರಾ, ಮತ್ತೆ ಮ್ಯಾಕ್ಸ್ ಡೊನಾಲ್ಡ್ ಬಂದ್ಬಿಟ್ಟು ಅವ್ರದ್ದು ಇದು ಅಂತ ಇರುತ್ತೆ, ಅದು ಇರುತ್ತೆ. ಮತ್ತೆ ಟಾಟಾದವರು ವರ್ಡ್ ಮಾರ್ಕ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತೆ ಕೋಕೋ ಕೋಲಾ ನೋಡೋದಾದ್ರೆ ಒಂದು ಸ್ಟೈಲಿಶ್ ಪಾಂಟ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ನೋಕಿಯಾ ಟೂನ್ ಬಂದ್ಬಿಟ್ಟು ಒಂದು ಸೌಂಡ್ ಟ್ರೇಡ್ ಮಾರ್ಕ್, ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ಟೈಪ್ಸ್ ಆಫ್ ಟ್ರೇಡ್ ಮಾರ್ಕ್ ನೋಡೋದಾದ್ರೆ, ಒಂದು ವರ್ಡ್ ಮಾರ್ಕ್ ಎಕ್ಸಾಂಪಲ್ ಯಾವುದು ಅಂತ ನೋಡೋದಾದ್ರೆ, ಒಂದು ಟಾಟಾ ಇರ್ಬೋದು, ಅಥವಾ ಅಮೆಝಾನ್, ಗೂಗಲ್, ಇದು ಬಂದ್ಬಿಟ್ಟು ವರ್ಡ್ ಮಾರ್ಕ್ ಎಕ್ಸಾಂಪಲ್. ಅಥವಾ ಲೋಗೋ ಅಥವಾ ಒಂದು ಡಿವೈಸ್ ಮಾರ್ಕ್ ಯಾವುದು ಅಂತ ನೋಡೋದಾದ್ರೆ ನೈಕ್ ಅವ್ರದ್ದು ಇರ್ಬೋದು, ಮತ್ತೆ ಆಪಲ್ ಅವ್ರದ್ದು ಲೋಗೋ, ಇದು ಬಂದ್ಬಿಟ್ಟು ಲೋಗೋ ಬ್ರಾಂಡ್ ನೇಮು. ಸ್ಲೋಗನ್ ಅಥವಾ ಟ್ಯಾಗ್ ಲೈನ್ ನೋಡಿದ್ರೆ ಎಕ್ಸಾಂಪಲ್ ಜಸ್ಟ್ ಡೂ ಇಟ್ ಅಂದ್ಬಿಟ್ಟು ನೈಕ್ ಅವ್ರದ್ದಿದೆ. ಮತ್ತೆ ಶೇಪ್ ಮಾರ್ಕ್ ಬರುತ್ತೆ, ಒಂದು ಕೋಕೋ ಕೋಲಾ ಬಾಟಲ್ ಶೇಪ್ ಬರುತ್ತಲ್ಲ, ಅದು ಬಂದ್ಬಿಟ್ಟು ಶೇಪ್ ಮಾರ್ಕ್ ಬ್ರಾಂಡ್ ನೇಮ್ ರಿಜಿಸ್ಟ್ರೇಷನ್ ಅಂತ ಕರಿಬಹುದು. ಮತ್ತೆ ಸೌಂಡ್ ಮಾರ್ಕ್ ನೋಡೋದಾದ್ರೆ ನೋಕಿಯಾ ಟ್ಯೂನ್ ಇರ್ಬೋದು, ಇಂಟೆಲ್ ಚಿಮ್ ಅಂತ ಅನ್ಬಿಟ್ಟು ಅವ್ರದ್ದು ಸೌಂಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿರೋದು. ಮತ್ತೆ ಕಲರ್ ಮಾರ್ಕ್ ಇರುತ್ತೆ, ಸಿಕ್ಸ್ತ್ ಒನ್ ಕಲರ್ ಮಾರ್ಕ್ ಬಂದ್ಬಿಟ್ಟು ಒಂದು ಕ್ಯಾಡ್ಬರಿ ಪರ್ಪಲ್ ಕಲರ್ ಇರುತ್ತಲ್ಲ, ಕ್ಯಾಡ್ಬರಿ ಚಾಕ್ಲೇಟ್, ಅದನ್ನ ಕಲರ್ ಮಾರ್ಕ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ಮತ್ತೆ 3 ಡೈಮೆನ್ಷನಲ್ ಮಾರ್ಕ್ ಅಂತ ಕರಿತೀವಿ, ಅಂದ್ರೆ ಯುನಿಕ್ ಪ್ಯಾಕೇಜಿಂಗ್ ಶೇಪ್, ಅದು ಎಕ್ಸಾಂಪಲ್. ನೆಕ್ಸ್ಟ್ ಸರ್ಟಿಫಿಕೇಟ್ ಟ್ರೇಡ್ ಮಾರ್ಕ್ ಅಂತ ಅಂದ್ರೆ ಒಂದು ISI ಇರ್ಬೋದು, ಅದು FSSAI ಏನ್ ಬರುತ್ತೆ ಅವ್ರದ್ದು ಸರ್ಟಿಫಿಕೇಟ್ ಟ್ರೇಡ್ ಮಾರ್ಕ್ ಆಗಿರುತ್ತೆ. ಮತ್ತೆ ಒಂದು ಕಲೆಕ್ಟಿವ್ ಟ್ರೇಡ್ ಮಾರ್ಕ್ ಅಂತ ಕರಿತೀವಿ, ಅಂದ್ರೆ ಒಂದು ಯೂಸ್ಡ್ ಬೈ ಮೆಂಬರ್ಸ್ ಆರ್ ಆರ್ಗನೈಸೇಷನ್ ಆರ್ ಅಸೋಸಿಯೇಷನ್ ಅವ್ರು ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಒಂದು CA ಲೋಗೋ ಬರುತ್ತಲ್ಲ, ಫಾರ್ ಚಾರ್ಟೆಡ್ ಅಕೌಂಟೆಂಟ್, ಅದು ಬಂದ್ಬಿಟ್ಟು ಒಂದು ಯುನಿಕ್ ಕಲೆಕ್ಟಿವ್ ಟ್ರೇಡ್ ಮಾರ್ಕ್ ಅಂತ ಕರಿತೀವಿ ಅದನ್ನ. ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಒಂದು ಪ್ರೊಪ್ರೈಟರ್ಶಿಪ್ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ದೊಂದು ಆಧಾರ್, ಪ್ಯಾನ್, ಮತ್ತೆ ಒಂದು ಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ಮತ್ತೆ ಒಂದು ಸಿಗ್ನೇಚರ್ ಬೇಕಾಗುತ್ತೆ. ಒಂದು ಬೇಸಿಕ್ ಡೀಟೇಲ್ ಯಾವ್ದಾದ್ರು ಒಂದು ಗೌರ್ಮೆಂಟ್ ಸರ್ಟಿಫಿಕೇಶನ್ ಇದೆ ಸಾಕು. ಒಂದು GST ಇರ್ಬೋದು, MSME ಇರ್ಬೋದು, ಅಥವಾ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ಇದು ಯಾವ್ದಾದ್ರು ಲೈಸೆನ್ಸ್ ಇರ್ಬೋದು. ಇಷ್ಟು ಡಾಕ್ಯುಮೆಂಟ್ಸ್ ಆದ್ರೆ ನಿಮ್ಗೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. GST ಇರ್ಬೋದು, ಅಥವಾ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಅಥವಾ MSME ಇರ್ಬೋದು, ಇದು ಯಾವುದೇ ಒಂದು ಸರ್ಟಿಫಿಕೇಟ್ ಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಟ್ರೇಡ್ ಮಾರ್ಕ್ ಕೂಡ ರಿಜಿಸ್ಟ್ರೇಷನ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಮತ್ತೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ನೀವೇನು ಬ್ರಾಂಡ್ ನೇಮ್ ಇರ್ಬೋದು, ಅಥವಾ ಒಂದು ಲೋಗೋ ಇರ್ಬೋದು, ಅದನ್ನ ಟ್ರೇಡ್ ಮಾರ್ಕ್ ಅಂದ್ರೆ ನಿಮ್ದು ಬ್ರಾಂಡ್ ಅವೈಲಬಿಲಿಟಿ ಇದೆಯೋ ಇಲ್ಲ ಅನ್ಬಿಟ್ಟು ಫಸ್ಟ್ ಚೆಕ್ ಮಾಡ್ಬೇಕಾಗುತ್ತೆ. ಅದು ಬ್ರಾಂಡ್ ಅವೈಲಬಿಲಿಟಿ ಇತ್ತು ಅಂತಂದ್ರೆ ಮಾತ್ರನೇ ಆಮೇಲೆ ಅಪ್ಲಿಕೇಶನ್ ಅನ್ನ ಪ್ರೊಸೀಡ್ ಮಾಡ್ಬೋದು. ಅದು ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನೀವು ಅದನ್ನ ನೇಮ್ನ ಇವಾಗ ಚೇಂಜ್ ಮಾಡ್ಕೋಬೇಕು. ಬಟ್ ಏನಾದ್ರೂ ಹಂಗೆ ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ಅಬ್ಜೆಕ್ಷನ್, ಅಪೋಸಿಷನ್ ಈ ತರ ಎಲ್ಲ ಬರುತ್ತೆ. ಟ್ರೇಡ್ ಮಾರ್ಕ್ ಕೊನೆಗೆ ರಿಜಿಸ್ಟ್ರೇಷನ್ ಆಗಲ್ಲ. ಇವಾಗ ಯಾವತ್ತು ನಾವು ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ ಹಾಕ್ತೀವಿ ಅವತ್ತು ನೀವು TM ಅಂತ ಯೂಸ್ ಮಾಡ್ಬೋದು. ಬಟ್ ಒನ್ಸ್ ಅದು ರಿಜಿಸ್ಟ್ರೇಷನ್ ಆಗಿ ಬಂದ್ಮೇಲೆ R ಅಂತ ಯೂಸ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ ನಿಮ್ಗೆ 8 months ಇಂದ 1 year ತನಕ ಟೈಮ್ ತಗೊಳುತ್ತೆ. ಅಂದ್ರೆ ನಾವು ಯಾವಾಗ ಅಪ್ಲಿಕೇಶನ್ ಹಾಕ್ತಿವಿ ಅವಾಗ TM ಅಂತ ಯೂಸ್ ಮಾಡ್ತೀರಾ. ಅದು ಗೌರ್ಮೆಂಟ್ ವಿಂಡೋದಲ್ಲಿ ಅವರೊಂದು 4-5 months ಇಟ್ಕೋತಾರೆ, ಆಮೇಲೆ ಪಬ್ಲಿಕ್ ಪಬ್ಲಿಷ್ ಮಾಡ್ತಾರೆ. ಪಬ್ಲಿಕ್ ಕಡೆಯಿಂದನೂ ಯಾವುದೋ ಒಂದು ಅಬ್ಜೆಕ್ಷನ್, ಅಪೋಸಿಷನ್ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಅದು ರಿಜಿಸ್ಟ್ರೇಷನ್ ಈಸಿಯಾಗಿ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಅಬ್ಜೆಕ್ಷನ್, ಅಪೋಸಿಷನ್ ಬಂತಂತಂದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಒಂದು ಟ್ರೇಡ್ ಮಾರ್ಕ್ ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಪ್ರೊಸೀಜರ್. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಟ್ರೇಡ್ ಮಾರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಒಂದು ಬಿಸ್ನೆಸ್ ಮಾಡೋದಕ್ಕೆ ನೀವು ಒಂದು ಸರ್ವಿಸ್ ಇರ್ಬೋದು, ಅಥವಾ ಒಂದು ಯಾವುದೇ ಒಂದು ಪ್ರೊಡಕ್ಷನ್ ಇರ್ಬೋದು, ಇಲ್ಲ ಯಾವುದೋ ಒಂದು ಪ್ರಾಡಕ್ಟ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ನೀವು ಟ್ರೇಡಿಂಗ್ ಕೂಡ ಮಾಡ್ತಾ ಇದ್ರೆ ಒಂದು ನಿಮ್ದೇ ಒಂದು ಬ್ರಾಂಡ್ ನೇಮ್, ಅಥವಾ ಒಂದು ಪ್ರಾಡಕ್ಟ್ ನೇಮ್, ಅಥವಾ ಒಂದು ನೇಮನ್ನ ಇಟ್ಕೊಂಡು ಮಾಡ್ತಾ ಇರ್ತೀರಾ. ಆ ನೇಮ್ ಏನಾದ್ರೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಂಗೆನೆ ಮಾಡ್ಕೊಂತಾ ಹೋದ್ರೆ ಅದು ಮುಂದೆ ಏನಾದ್ರೂ ಅಂದ್ರೆ ನಿಮ್ದು ಫೇಮಸ್ ಆಯ್ತು, ಬಿಸ್ನೆಸ್ ಒಳ್ಳೆ ಟರ್ನ್ ಓವರ್ ಬರ್ತಿದೆ ಅಂದ್ರೆ ಅವಾಗ ಸೇಮ್ ನೇಮನ್ನ ಇನ್ನೊಬ್ರು ಇಟ್ಕೊಂಡ್ಬಿಟ್ಟು ಅವ್ರು ಕೂಡ ಮಾಡ್ಕೊಬಹುದು. ಅವಾಗ ನಿಮ್ ನೇಮ್ ನೀವು ಕೇಳೋ ಇದು ಇರೋದಿಲ್ಲ, ರೈಟ್ಸ್ ನಿಮ್ಗೆ. ಬಟ್ ನೀವು ಟ್ರೇಡ್ ಮಾರ್ಕ್ ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನಿಮ್ ಪ್ರಾಡಕ್ಟ್ ನೇಮನ್ನ, ಅಂದ್ರೆ ಬೇರೆ ಯಾರು ನೇಮನ್ನ ಯೂಸ್ ಮಾಡ್ಕೊಳಕ್ ಆಗಲ್ಲ ನಿಮ್ ನೇಮನ್ನ. ಹಂಗಿದ್ದಾಗ ನಿಮ್ಗೆ ಅಂದ್ರೆ ನಿಮ್ ಪ್ರಾಡಕ್ಟ್ ಒಳ್ಳೆ ಟರ್ನ್ ಓವರ್ ಇರ್ಬೋದು, ಒಳ್ಳೆ ಪ್ರಾಫಿಟ್ ಅಲ್ಲಿ ಇತ್ತು ಅಂತಾನೆ ನಿಮ್ ನೇಮು ನಿಮ್ಗೆ ಉಳಿಯುತ್ತೆ, ಯಾರು ಬೇರೆಯವ್ರು ತಾಳಕ್ಕಾಗಲ್ಲ. ಅದಕ್ಕೆ ಒಂದು ಟ್ರೇಡ್ ಮಾರ್ಕ್ ಇರ್ಬೋದು, ಬ್ರಾಂಡ್ ನೇಮ್ ಇರ್ಬೋದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ಒಂದು ಯಾವುದೇ ಒಂದು ಗೌರ್ಮೆಂಟ್ ಲೈಸೆನ್ಸ್ ಇರ್ಬೋದು, GST, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, MSME, ಮತ್ತೆ ISO ಸರ್ಟಿಫಿಕೇಶನ್ ಇರ್ಬೋದು, ಯಾವುದೇ ಸರ್ವಿಸ್ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ನಿಮ್ಗೆಲ್ಲ ಸರ್ವಿಸಸ್ ಸಿಗುತ್ತೆ.
ಮೈಕ್ಯಾಪ್ ಟ್ಯಾಕ್ಸ್ ಅಂಡ್ HR ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಆಡಿಟರ್, ಟ್ಯಾಕ್ಸ್, HR ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂತ ನೋಡೋದಾದ್ರೆ GST ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ಮತ್ತು FSSAI ಅಥವಾ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, ಬೇಸಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಎಲ್ಲ ಥರ ಲೈಸೆನ್ಸ್ ಮಾಡ್ತಾರೆ. ಮತ್ತು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟು, ಫಾರ್ಮ್ C ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಂತ ಏನು ಕರಿತೀವಿ, ಇದು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಮತ್ತು ಝೊಮ್ಯಾಟೊ, ಸ್ವಿಗ್ಗಿ ರಿಜಿಸ್ಟ್ರೇಷನ್ ಕೂಡ ಇದೆ. ಮತ್ತು ISO ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು PF ಮತ್ತು ES ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ITR ಫೈಲಿಂಗು, MSME ರಿಜಿಸ್ಟ್ರೇಷನ್ನು, ಮತ್ತು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಂದರೆ ಬ್ರಾಂಡ್ ನೇಮ್ ಏನಿರುತ್ತೆ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಆಗುತ್ತೆ. ಮತ್ತು ಪೇರೋಲ್ ಸಾಫ್ಟ್ವೇರ್ ಕೂಡ ಇದೆ. ಲೋನ್ಸ್ ಮತ್ತು ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದೆ. ಯಾವುದೋ ಒಂದು ಲೈಸೆನ್ಸ್ ಬೇಕು ಅಂತಂದರೆ ನಿಮಗೆ ಒಂದು ಇದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಫುಡ್ ಲೈಸೆನ್ಸ್ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ಒಂದು 3-4 ಡೇಸಲ್ಲಿ ಅಪ್ರೂವಲ್ ಕೂಡ ಇರುತ್ತೆ. ಯಾವುದೋ ಒಂದು ಸರ್ವಿಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಯಾವುದೇ ಒಂದು ಸರ್ವಿಸಸ್ಸನ್ನು ನೀವು ಪಡ್ಕೋಬೋದು. ಮತ್ತು ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಮೈಕ್ಯಾಪ್ ಟ್ಯಾಕ್ಸ್ ಮತ್ತು HR ಸೊಲ್ಯೂಷನ್ಸ್, ಅದು ಮೈಕ್ಯಾಪ್ ಟ್ಯಾಕ್ಸ್ ಆ್ಯಂಡ್ HR solution.in ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈ ಲಿಂಕಿಗೆ ಹೋದರೆ ನೀವು ಈ ಥರ ಒಂದು ಅವ್ರದ್ದು ವೆಬ್ಸೈಟ್ ಕೂಡ ಓಪನ್ ಆಗೋದು. ವೆಬ್ಸೈಟಲ್ಲಿ ಯಾವುದೆಲ್ಲ ಸರ್ವಿಸಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಲಿಸ್ಟಿಂಗ್ ಕೂಡ ಇದೆ. ಯಾವುದೇ ಸರ್ವಿಸಸ್ ಬೇಕಾದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಮತ್ತು ಒಂದು ಮೇಲ್ ID ಕೂಡ ಇದೆ, ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವೆಬ್ಸೈಟ್ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸು ಮತ್ತು ಒಂದು ಲೈಸೆನ್ಸ್ಗಳ ಬಗ್ಗೆ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.